ಬಿಎಸ್ಎಫ್ ಐಜಿಯಿಂದಲೂ ಸಹ ಜೈಸಲ್ಮೇರ್ಗೆ ಭೇಟಿ ನೀಡಲಾಗಿದೆ. ಗಡಿಯಲ್ಲಿ ಪಾಕ್ನಿಂದ ಪದೇ ಪದೇ ಗುಂಡಿನ ದಾಳಿ ಆಗ್ತಾ ಇದೆ. ಗಡಿಯಲ್ಲಿ ಭದ್ರತೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಬಿಎಸ್ಎಫ್ ಐಜಿ. ಗಡಿಯಲ್ಲಿ 7ನೇ ದಿನವೂ ಸಹ ಪಾಕ್ನಿಂದ ಗುಂಡಿನ ದಾಳಿ ಆಗ್ತಾ ಇದೆ. ಜೈಸಲ್ಮೇರ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಗಡಿಯಲ್ಲಿ 7ನೇ ದಿನವೂ ಸಹ ಪಾಕ್ನಿಂದ ಗುಂಡಿನ ದಾಳಿ ಆಗ್ತಾ ಇದ್ದು ಗಡಿಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ ಬಿಎಸ್ಎಫ್ ಐಜಿಯಿಂದ. ಜೈಸಲ್ಮೇರ್ಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಗಡಿಯಲ್ಲಿ ಪಾಕ್ನಿಂದ ಪದೇ ಪದೇ ಗುಂಡಿನ ದಾಳಿ ಆಗ್ತಾ ಇದೆ. ಹೀಗಾಗಿ ಬಿಎಸ್ಎಫ್ನ ಐಜಿ ಸಹ ಇವತ್ತು ಜೈಸಲ್ಮೇರ್ಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿದ್ದಾರೆ. ಎಸ್ ಮಂಜು, ಇನ್ನು ಜೈಸಲ್ಮೇರ್ಗೆ ಬಿಎಸ್ಎಫ್ ಐಜಿ ಸಹ ಭೇಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಗಡಿಯಲ್ಲಿ ಪದೇ ಪದೇ ಅದು ಇದು 7ನೇ ದಿನ ಸಹ ಪಾಕ್ನಿಂದ ಗುಂಡಿನ ದಾಳಿ ಆಗ್ತಾ ಇರುವಂತದ್ದು. ಹಾಗಾಗಿ ಯಾವ ರೀತಿಯಾಗಿ ಪರಿಶೀಲನೆ ಸಾಗ್ತಾ ಇದೆ? ಪ್ರಗತಿ, ಅದರಲ್ಲೂ ಕೂಡ ಜೈಸಲ್ಮೇರ್, ರಾಜಸ್ಥಾನದಲ್ಲಿರುವಂಥ ಜೈಸಲ್ಮೇರ್ ಬಾರ್ಡ್ರು ಬಹಳ ಅಲ್ಲಿ ಮರಳು ಭೂಮಿಯಿಂದ ಕೂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತೆಗಳು, ಪೂರ್ವ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂದರೆ ಒಂದು ಆಪರೇಷನ್, ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕುವಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಅದರ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಬೇಕಾಗುತ್ತೆ. ಹೇಗಿದೆ, ಇಲ್ಲಿಂದ ಬಂದಂಥ ಇನ್ಸ್ಟ್ರಕ್ಷನ್ಗಳೆಲ್ಲವೂ ಕೂಡ ಫಾಲೋ ಆಗಿದೆಯಾ ಇಲ್ವಾ, ಅಥವಾ ಏನಾದರೂ ಅಗತ್ಯ ಇದೆಯಾ, ಅದು ಮದ್ದುಗುಂಡು ಇರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ದಿನಸಿಗಳಿರಬಹುದು. ಯಾಕಂದರೆ ಅಲ್ಲಿ ಬಾರ್ಡ್ರಲ್ಲಿ ಕಾಯೋರಿಗೆ ಪ್ರತಿಯೊಂದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅದರ ಜೊತೆಗೆ ಅವರು ಈ ಕ್ಲೈಮೇಟ್ಗೆ ಪಟ್ಟ ಹಾಗೆ ಕೆಲವೊಂದು ಬಟ್ಟೆಗಳು, ಆ ರೀತಿಯಾದಂತಹ ಇವುಗಳನ್ನು ಕೂಡ ಈ ಸಂದರ್ಭದಲ್ಲಿ, ಸಂಘರ್ಷದ ಸಮಯದಲ್ಲಿ ಅಗತ್ಯ ಆಗ್ತಾ ಇರ್ತದೆ. ಆ ಎಲ್ಲವುಗಳನ್ನು ಕೂಡ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಒಂದು ಕಡೆ, ಮತ್ತು ಯಾವ ರೀತಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ, ಸರಿಯಾಗಿ ಆಗಿದೆಯಾ ಇಲ್ವಾ, ಮುಂದೆ ನಡೆಯುವಂತಹ ಒಂದು ತಂತ್ರಗಾರಿಕೆಗೆ ನಾವು ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡ್ಕೊಂಡಿದ್ದೀವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತು ಗಡಿಗೆ ಹಿರಿಯ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆಯದ್ದೇ ರೀತಿ ಅಲರ್ಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಮತ್ತು ಪ್ರತಿಯೊಂದು ಕೂಡ ಈಗ ಹಿರಿಯ ಅಧಿಕಾರಿಗೆ, ಅಲ್ಲಿನ ಸೆಕ್ಟರ್ ಮುಖ್ಯಸ್ಥನಿಗೆ ಯಾವ ಭಾಗದಲ್ಲಿ ಏನು ನಡೀತಾ ಇದೆ ಮತ್ತು ಹೇಗೆ ಅಲ್ಲಿಗೆ ರೀಚ್ ಆಗಬೇಕು ಅಥವಾ ಅಗತ್ಯ ಏನು ಅನ್ನುವಂಥದ್ದು ಪೂರ್ತಿಯಾಗಿ ಗೊತ್ತಿರಬೇಕು ಹಿರಿಯ ಅಧಿಕಾರಿಗೆ. ಆಗ ಮಾತ್ರ ಒಳ್ಳೆ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಗಡಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಇಲ್ಲಿ AC ರೂಮಲ್ಲಿ ಕೂತ್ಕೊಂಡು ತಂತ್ರಗಾರಿಕೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಗಡಿ ಎಲ್ಲಿದೆ, ಯಾರಿದ್ದಾರೆ, ಯಾವ ರೀತಿಯ ಭದ್ರತೆ ಇದೆ, ಅಲ್ಲಿ ಪೋಸ್ಟ್ಗಳು ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡ್ಕೋಬೇಕಾ, ಮತ್ತು ಪೆಟ್ರೋಲಿಂಗ್ ಯಾವ ರೀತಿ ಇರಬೇಕು ಗಡಿ ಭಾಗದಲ್ಲಿ, ಇವೆಲ್ಲವೂ ಕೂಡ ಆ ತಾಲೀಮಲ್ಲಿ ಬಂದುಬಿಡ್ತವೆ. ಆ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಐಜಿ ಭೇಟಿ ನೀಡಿರುವಂಥದ್ದು ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಸೂಚನೆಯೂ ಕೂಡ ಇದೆ ಎಲ್ಲ ಕಡೆನೂ, ಯಾರ್ಯಾರು ಅದು ಬಾರ್ಡ್ರಲ್ಲಿ ಎಲ್ಲೆಲ್ಲಿ ಕಾಯ್ತಾ ಇದ್ದಾರೆ ಆ ಎಲ್ಲ ಕಡೆನೂ ಕೂಡ ಹಿರಿಯ ಅಧಿಕಾರಿಗಳು, ಆ ಸೆಕ್ಟರ್ನ ಪ್ರಮುಖ ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು ಸಾರಿ ಪರಿಶೀಲಿಸಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಇಲ್ಲಿಗೆ ರಿಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಇನ್ಸ್ಟ್ರಕ್ಷನ್ ಇದೆ. ಆ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಬಹಳ ಮಹತ್ವವಾದಂಥ ಭೇಟಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಇನ್ನೂ ಕೂಡ ಮುಂದೆ ಏನಾಗುತ್ತೆ, ಆಪರೇಷನ್ ಬಹಳ ಮುಖ್ಯವಾಗಿರುವಂಥದ್ದು. ಆ ಕ್ಷಣಕ್ಕೆ ನಾವೆಲ್ಲ ರೆಡಿ ಇದ್ದೀವಾ ಅನ್ನುವಂಥದ್ದು ಪದೇ ಪದೇ ಟೆಸ್ಟ್ ಮಾಡ್ಕೋಬೇಕಾಗಿರುತ್ತೆ, ಮತ್ತು ತಾಲೀಮು ಕೂಡ ಮಾಡಬೇಕಾಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಭೇಟಿ ಬಹಳ ಮುಖ್ಯವಾಗಿರುವಂಥದ್ದು. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.